ಇವರು ಪ್ರಶ್ನೆ ಕೇಳಿದವರಿಗೂ ಉತ್ತರ ಇಲ್ಲ, ಸರಿಯಾದ ಸಮಯಕ್ಕೆ ಕೋರಂ ಮಾಡಲಿಕ್ಕೆ ಮತ್ತೆ ಆ ಸಮಯದಲ್ಲಿ ಬರುವುದಿಲ್ಲ. ಅದಾದ್ರೆ ಯಾವ ರೀತಿ ಇವತ್ತು ಹೋಗುವಂಥದ್ದು? ಆದ ಕಾರಣ ಇವತ್ತು ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಯಾಕೆ ಆಗಿದೆ ಅದು ಕೊಡ್ತಂದು ಹೇಳುವ ತನಕ ಕೂಡ ನಾನು ಸದನ ನಡೆಸುವುದಿಲ್ಲ, ನಾನು ಎಜೆಂಟ್ ಮಾಡ್ತೇನೆ. ನೀವು ಇವತ್ತು ನಡ್ಕೊಂಡಂತ ನಡವಳಿಕೆ ಏನಿದೆ ಅದು ಜನ ಮೆಚ್ಚುವಂತ ನಡವಳಿಕೆಯನ್ನ ನಡ್ಕೊಂಡಿದ್ದೀರಾ, ನಾನು ಅಭಿನಂದನೆ ಸಲ್ಲಿಸ್ತೀನಿ. ಪ್ರಶ್ನೆಗಳಿಗೆ ಉತ್ತರ ಬರಲಿಲ್ಲ ಅನ್ನುವ ಕಾರಣಕ್ಕೆ ನೀವಿವತ್ತು ಸರ್ಕಾರಕ್ಕೆ ಬೇಸರವನ್ನು ವ್ಯಕ್ತಪಡಿಸಿ ಮುಂದೂಡಿರುವಂತದ್ದು ಬಹುಶಃ ಕರ್ನಾಟಕದ ವಿಧಾನಮಂಡಲದಲ್ಲಿ ಮೊದಲನೇ ಬಾರಿಗೆ. ನೀವು ಈ ರೀತಿ ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ಸದನದ ಗೌರವವನ್ನು ಕಾಪಾಡಿದ್ದೀರಿ ಅಂತ ನಾನು ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು. ಮಾನ್ಯ ಅಧ್ಯಕ್ಷರೇ, ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 84 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸಿದೆ. ಸ್ವಲ್ಪ ಇಂಪ್ರೂವ್ ಆಗಿದೆ, ಅಷ್ಟು ಇಂಪ್ರೂವ್ ಆಗಿದೆ ಸರ್. 50% ಇಲ್ಲ. ಆಯ್ತು. ಈಗ 4ನೇ ಸರಿ, ಇವತ್ತು 5ನೇ ಸರಿ ವಾರ್ನಿಂಗ್. ಆಯ್ತು, ಒಂದ್ ಸೆಕೆಂಡ್. 5th ಟೈಮ್ ಮಾಡ್ಬಿಡಿ, ಅದೊಂದು ರೆಕಾರ್ಡ್ ಆಗ್ಲಿ. ಸುರೇಶ್ ಒಂದ್ ಸೆಕೆಂಡ್. ಇವತ್ತು ಯಾಕಂದ್ರೆ ಹೇಳಿ, ಪರ್ಸೆಂಟೇಜ್ ಬೇಡ ಅಂದ್ರೆ ಯಾವ್ದ್ರಲ್ಲಿ ಇದು ಮಂತ್ರಿಗಳು ಮತ್ತು ಸರ್ಕಾರ ಬಲ ಸತ್ತೋಗಿದೆ. ಶ್ರೀನಿವಾಸ್ ತಿಥಿ ಮಾಡಬೇಕು, ಕ್ವಶನ್ ಸತ್ತೋಗ್ಬಿಟ್ಟಿದೆ. ಆಯ್ತು, ನಾನ್ ಮೊನ್ನೆ ತಿಥಿ ಕಾರ್ಡ್ ತೋರಿಸ್ತೆ, ಯಾವ್ದೋ ತಿಥಿ ಕಾರ್ಡ್ ತೋರಿಸ್ತೆ, ಹಂಗಾಗ್ಬಿಟ್ಟಿದ್ದು. ಈಗ ಉತ್ತರ ಕೊಡೋದ್ರೆ ಖುಷಿಯಾಗಿದೆ. ಅವ್ರು ಯಾರು ಒಬ್ರು ಎಚ್ಚೆತ್ಕೊಂಡಿಲ್ಲ ನೋಡಿ ಅಧಿಕಾರಿಗಳು. ಈಗ ಬಂದ್ ಕೂತ್ಕೊಂತಾರೆ ನೋಡಿ, ಈಗ ದೇವ್ರ ತರ ಬಂದ್ ಕೂತ್ಕೊಂತಾರೆ, ದೇವ್ರ ತರ ಆರಾಮ್ಸೆ ಮನೆಗೆ ಹೊರಟೋತಾರೆ. ಫೈಂಡ್ ಎ ಸೊಲ್ಯೂಷನ್. ಫೈಂಡ್ ಎ ಸೊಲ್ಯೂಷನ್, ನಾಟ್ ಎ ಸೊಲ್ಯೂಷನ್ ಟ್ರಿಗರಿಂಗ್. ಆಯ್ತು, ಈಗ ಅದೇ ಶೂಟ್. ಓಕೆ. ಈಗ ನಾನು ಸರ್ಕಾರಕ್ಕೆ ಯಾಕೆಂತ ಹೇಳಿದ್ರೆ, ಮೋದಿ ಬಹಳ ಸ್ಪಷ್ಟವಾಗಿ ನಾವು ಮೊನ್ನೆ ಹೇಳಿದ್ದೇವೆ, ಈ ಸದನ ನಡೆಯುವುದು ಅದು ಮಂತ್ರಿಗಳಿಗಾಗಿ ಅಲ್ಲ, ಅದು ಶಾಸಕರಿಗೆ ಬೇಕಾಗಿ ನಡೆಸುವಂತ ಅಧಿವೇಶನ. ಯಾಕೆ ನೀವು ಮಂತ್ರಿಗೆ ಯಾವಾಗ ಬೇಕು ಚರ್ಚೆ ಮಾಡ್ತೀವಿ. 3 ತಿಂಗಳಿಗೊಮ್ಮೆ ಶಾಸಕರು ಸೇರಬೇಕು, ಅವರಿರೋ ಸಮಸ್ಯೆಯನ್ನು, ಅವರ ಊರಿನ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು. ಅದಕ್ಕಾಗಿ ಎಲ್ಲಾ ಪಕ್ಷದವರು ಕೂಡ, ಎಲ್ಲಾ ಸದಸ್ಯರು ಕೂಡ ಪ್ರಶ್ನೆ ಕೇಳ್ತಾರೆ. ಎಲ್ಲರಿಗೂ ಕೂಡ ಸ್ಟಾರ್ ಕ್ವಶನ್ ಆಗುದಿಲ್ಲ. ದಿವಸ 15 ಮಾತ್ರ ಆಗುವಂಥದ್ದು, 15 ಮಾತ್ರ ಆಗುವಂಥದ್ದು. ಉಳಿದಂತ ಪ್ರಶ್ನೆಗೆ ಆ ಸದಸ್ಯರಿಗೆ ಇವತ್ತು ಅವರು ನಿಯಮಾವಳಿ ಪ್ರಕಾರ ಕೇಳಿದಂತ ಪ್ರಶ್ನೆಗೆ ನಾವು ಇವತ್ತು ಸರ್ಕಾರ ಉತ್ತರ ಕೊಡದಿದ್ದಲ್ಲಿ ಮತ್ತೆ ನಾವು ಹೇಳ್ತೇವೆ ನೀವು ಶಾಸಕರು ಬರುವುದಿಲ್ಲ, ಯಾಕೆ ಬರಬೇಕು? ಯಾವ ರೀತಿ ಆಗ್ತದೆ? ಇವರು ಪ್ರಶ್ನೆ ಕೇಳಿದವರಿಗೂ ಉತ್ತರ ಇಲ್ಲ. ಕಾಲಿಂಗ್ ಅಟೆನ್ಷನ್ ನಲ್ಲಿ 15ಕ್ಕಿಂತ ಜಾಸ್ತಿ ತಗೊಳ್ಬೇಡಿ. ಸರಿಯಾದ ಸಮಯಕ್ಕೆ ಕೋರಂ ಮಾಡಲಿಕ್ಕೆ ಮತ್ತೆ ಆ ಸಮಯದಲ್ಲಿ ಬರುವುದಿಲ್ಲ. ಅದಾದ್ರೆ ಯಾವ ರೀತಿ ಇವತ್ತು ಹೋಗುವಂಥದ್ದು? ಆದ್ರೆ ಮೊನ್ನೆ ಕೂಡ ಇದನ್ನು ನಾನು ಇವತ್ತು 2 ಸಲ ಬಹಳ ಗಂಭೀರತೆಯಿಂದ ಇರಬೇಕನ್ನು ನಾನು ಕೂಡ ಇದರ ಬಗ್ಗೆ ಚರ್ಚೆ ಮಾಡಿ ಸ್ಪಷ್ಟ ಆದೇಶ ಕೂಡ ಈ ಪೀಠದಿಂದ ಸತತವಾಗಿ 3 ಬಾರಿ ಇದನ್ನು ನಾನು 4 ಬಾರಿ, ಇವತ್ತು 5ನೇ. ಬೇಡ ಅದೇ ಏನು ಸುಧಾರಣೆ ಇವತ್ತು ಕಾಣುವಂತ ಪರಿಸ್ಥಿತಿಯಲ್ಲಿ ನನಗೆ ಕಾಣುದಿಲ್ಲ. ಈ ಸಲ ಈ ರೀತಿ ಬಹುಶಃ ಇದು ಧೋರಣೆ ಆದ್ರೆ ಬಹುಶಃ ಇವತ್ತು ಎಲ್ಲಾ ಸದಸ್ಯರು ಮೆಚ್ಚುವ ರೀತಿಯಲ್ಲಿ ಇದು ಸದನವನ್ನು ಹೇಗೆ ನಡೆಸುವಂಥದ್ದು? ಆದ ಕಾರಣ ಬಹುಶಃ ಆಗಿಲ್ಲ. ನಾನು ಕೇಳಿದೆ ಅಂತ ಹೇಳಿದ್ರೆ, ಆದ ಕಾರಣ ಇವತ್ತು ಈ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಯಾಕೆ ಆಗಿದೆ ಅದು ಕೊಡ್ತಂದು ಹೇಳುವ ತನಕ ಕೂಡ ನಾನು ಸದನ ನಡೆಸುವುದಿಲ್ಲ, ನಾನು ಎಜೆಂಟ್ ಮಾಡ್ತೇನೆ. ಬೆಳಗ್ಗೆ ಆಗಿದ್ದು ಮೀಟಿಂಗ್ ಅಲ್ಲಿ ಆಯ್ತು. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ಮತ್ತು ಸುರೇಶ್ ಕುಮಾರ್ ಅವರು ಮತ್ತು ಅನೇಕ ಸದಸ್ಯರು ಕಳೆದ 4-5 ದಿವಸದಲ್ಲಿ ಸದನದಲ್ಲಿ ಲಿಖಿತ ಮೂಲಕ ಉತ್ತರ ಕೊಡ್ತಕ್ಕಂಥದ್ದನ್ನ ತಿಳಿಸಿದಾಗ ಅವರು 200, 150, 200 ಈ ರೀತಿ ಪ್ರಶ್ನೆಗಳಿಗೆ ಉತ್ತರ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಉತ್ತರ ಬರ್ತಾ ಇದೆ. 50%ಗೂ ಕಡಿಮೆ ಉತ್ತರ ಬರ್ತಾ ಇದೆ. ಇದು ಬಹಳ ಸರ್ಕಾರಕ್ಕೆ ಮುಜುಗರ ತರೋದಷ್ಟೇ ಅಲ್ಲ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತಕ್ಕಂಥ ಮಾತನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರು ಪ್ರಸ್ತಾಪ ಮಾಡಿದರು. ತಾವು ಕೂಡ 2-3 ಬಾರಿ ಸರ್ಕಾರಕ್ಕೆ ತಿಳಿಸಿದ್ರಿ, ನಾವು ಉತ್ತರವನ್ನ ಒದಗಿಸ್ತೇವೆ ಹಾಗೆ ಅಂತೇಳಿ ನಾವು ಕೂಡ ನಾನೇ ಹೇಳಿದ್ದೆ. ಆದರೆ ಇವತ್ತು ಕೂಡ ಬೆಳಿಗ್ಗೆ 230 ಪ್ರಶ್ನೆಗಳಿಗೆ ಒಂದು 84 ಉತ್ತರಗಳು ಮಾತ್ರ ಬಂದಿದೆ ಅಂತ ಹೇಳಿದಾಗ ಸ್ವಾಭಾವಿಕವಾಗಿ ವಿರೋಧ ಪಕ್ಷದ ನಾಯಕರು ಪ್ರಸ್ತಾಪ ಮಾಡಿದರು. ತಾವು ಬಹಳ ಬೇಸರ ಮಾಡಿಕೊಂಡ್ರಿ. ನಾನು 3 ಬಾರಿ ಸರ್ಕಾರಕ್ಕೆ ಹೇಳಿದ್ದೇನೆ,
ಆದರೂ ಕೂಡ ನೀವು ಎಚ್ಚೆತ್ತುಕೊಳ್ಳಿಲ್ಲ ಹಾಗೆ ಅಂತಕ್ಕಂಥ ಮಾತನ್ನು ಹೇಳಿ ತಾವು ಸದನವನ್ನು ಮುಂದೂಡಿದ್ರಿ. ಬಹುಶಃ ಇಂಥದ್ದು ಬಹಳ ವಿರಳ. ಇಂತಹ ಸನ್ನಿವೇಶಗಳು ಬಂದಾಗ ಸದನವನ್ನು ಮುಂದೂಡ್ತಕ್ಕಂಥದ್ದು ಬಹಳ ವಿರಳ. ಐ ಥಿಂಕ್ ಪ್ರಾಬಬ್ಲಿ ಸೆಕೆಂಡ್ ಟೈಮ್ ಆರ್ ಥರ್ಡ್ ಟೈಮ್ ಇನ್ ದಿ ಎಂಟೈರ್ ಹಿಸ್ಟ್ರಿ ಆಫ್ ದಿ ಹೌಸ್ ಆಗಿರ್ಬೋದು ಅಂತ ಅನ್ಕೊಳ್ತೇನೆ. ಹಾಗಾಗಿ ತಾವು ತಮ್ಮ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳನ್ನು ಮತ್ತು ಎಲ್ಲರನ್ನೂ ಕೂಡ ವಿರೋಧ ಪಕ್ಷದ ನಾಯಕರನ್ನ ಎಲ್ಲರನ್ನೂ ಕೂಡ ಮಾತಾಡಿ ಮುಖ್ಯಮಂತ್ರಿಗಳು ನಮ್ಮ ಚೀಫ್ ಸೆಕ್ರೆಟರಿ ಅವ್ರನ್ನೂ ಕೂಡ ಕರೆಸಿ ಕಾರ್ಯದರ್ಶಿಗಳಿಗೆ ಎಲ್ರಿಗೂ ಕೂಡ ಸೂಚನೆಯನ್ನು ಕೊಡಬೇಕು, ಅವರಿಗೆಲ್ಲ ನೋಟಿಸ್ ಕೊಡಿ. ಆಮೇಲೆ ಅವ್ರು ಯಾರಾದರೂ ಕೂಡ ತುಂಬ ಕ್ವಶನ್ಸು ಅವರಲ್ಲಿ ಉಳ್ಕೊಂಡಿದ್ರೆ ಅಂತ ಅವರಿಗೆ ಸಸ್ಪೆಂಡ್ ಕೂಡ ಮಾಡಿ ಹಾಗೆ ಅಂತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದರು ತಮ್ಮ ಮುಂದೆ. ಇವತ್ತು ಸರ್ಕಾರ ಈಗಾಗಲೇ ಅದಕ್ಕೆ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಯಾಕೆಂದರೆ ತಾವು ಆ ಪೀಠದಿಂದ ಆ ಮಾತು ಹೇಳಿದ ಮೇಲೆ ಇದನ್ನು ಸರ್ಕಾರ ಸ್ವಾಭಾವಿಕವಾಗಿ ಗಂಭೀರವಾಗಿ ತಗೊಳ್ಳೇಬೇಕಾಗ್ತದೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ನೀವು ಫಸ್ಟ್ ವಾರ್ನಿಂಗ್, ಸೆಕೆಂಡ್ ವಾರ್ನಿಂಗ್, 3ನೇ ವಾರ್ನಿಂಗ್ ಆಯಿತು, 4 ಆಯಿತು, ಇವತ್ತು 5ಕ್ಕೆ ಬಂದ್ಬಿಡ್ತು. 5ಕ್ಕೆ ಬಂದಾಗ ನೀವು ಈ ಸದನದ ಒಂದು ಗೌರವವನ್ನು ಕಾಪಾಡಬೇಕು, ಸದನಕ್ಕೆ ಒಂದು ಘನತೆ ಗೌರವವನ್ನು ತಗೊಳ್ಳೋಂಥ ದೃಷ್ಟಿಯಿಂದ ನೀವು ತೀರ್ಮಾನ ತೆಗೆದುಕೊಂಡಿದ್ದೀರಿ. ನಿಮ್ಮ ತೀರ್ಮಾನಕ್ಕೆ ನಮ್ಮ ಪೂರ್ತಿ ಸ್ವಾಗತ ಮಾಡ್ತಾರೆ. ಯಾಕಂದ್ರೆ ಆ ಸ್ಥಾನದಲ್ಲಿ ಯಾರು ಕೂತ್ಕೊಂತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್. ಯಾರು ಸೀರಿಯಸ್ ಆಗಿ ತಗೊಂತಾನೆ ಇಲ್ಲ, ಅಧಿಕಾರಿಗಳು ಒಬ್ಬರು ಸೀರಿಯಸ್ನೆಸ್ ಇಲ್ಲ. ಅವ್ರಿಗೆ ನೀವು ಹಿಂಗೆ ಹೇಳ್ತಾ ಈಗ 4-5 ಸರಿ ಆಯ್ತು, ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡು ಹೇಳಿದ್ಮೇಲೂ ಕೂಡ ಚೀಫ್ ಸೆಕ್ರೆಟರಿ ಪ್ರತಿ ಅವರು ರಿವ್ಯೂ ಅಸೆಂಬ್ಲಿ ನಡೆಯಕ್ಕೆ ಮುಂಚೆ ಅವರು ಒಂದು ಸಭೆ ಕರಿಬೇಕು, ಮಧ್ಯೆ ಒಂದ್ಸರಿ ರಿವ್ಯೂ ಮಾಡಬೇಕು. ಏನೂ ಇಲ್ಲ. ಚೀಫ್ ಸೆಕ್ರೆಟರಿ ಅವರು ಕೈ ಚೆಲ್ಬಿಟ್ಟು ಕೂತವ್ರೆ. ಅವ್ರನ್ನೂ ಇವತ್ತು ಕೇಳಿದಾಗ ಅವ್ರೇನು ಹೇಳಿದ್ರು, ನನಗೆ ಈ ಕ್ವಶನ್ಸ್ ಎಷ್ಟು ಬರುತ್ತೆ ಏನು ಬರುತ್ತೆ ಅಂತ ಗೊತ್ತಿಲ್ಲ ಅಂದ್ರು. ಅಂದ್ರೆ ನಾವು ಸದನ ನಡೆಸಬೇಕು. ಈ ಪ್ರತಿಯೊಬ್ಬ ನಮ್ಮ ಗೌರವಾನ್ವಿತ ಎಲ್ಲ ಸದಸ್ಯರು ನಾವೇನೋ ಒಂದು ಕ್ವಶನ್ ಹಾಕಿರ್ತೀರಿ, ನಮ್ಗೇನೋ ಉತ್ತರ ಬರುತ್ತೆ, ಆ ಉತ್ತರ ತಗೊಂಡೋಗಿ ನಮ್ಮ ಕ್ಷೇತ್ರದಲ್ಲಿ ನಾವು ತೋರಿಸ್ಬೋದು. ಒಂದು ಗೌರವ, ಏನ್ ಹೋಗಿದ್ದಪ್ಪ ನೀನು ಅಲ್ಲಿ ಕಡ್ದು ಕಟ್ಟಾಕ್ ಹಾಕಿ ಅಂತ ಹೇಳಿದ್ರೆ ನೋಡಪ್ಪ ಇದೆಲ್ಲ ಅಂತ ಹೇಳ್ಬೋದು. ಇಲ್ಲಿ ಬಂದು ಏನು ಇಲ್ಲ, ಕಡ್ದು ಇಲ್ಲ, ಕಟ್ಟು ಏನು ಇಲ್ಲ ಅಂತ ಹೋದ್ರೆ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಒಂಥರ ಅವಮಾನ ಆಗ್ತದೆ. ಆದ್ರೆ ನೀವು ಇವತ್ತು ನಡ್ಕೊಂಡಂತ ನಡವಳಿಕೆ ಏನಿದೆ ಅದು ಜನ ಮೆಚ್ಚುವಂತ ನಡವಳಿಕೆಯನ್ನ ನಡ್ಕೊಂಡಿದ್ದೀರಾ, ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆದ್ರೆ ಅಧಿಕಾರಿಗಳಿಗೆ ನಮ್ಮ ಗೌರವಾನ್ವಿತ ಹೋಮ್ ಮಿನಿಸ್ಟರ್ ಹೇಳಿದ್ರು, ಒಂದು 2-3 ಸಸ್ಪೆಂಡ್ ಮಾಡ್ತೀನಿ ಅಂತ. ಆ ಭಾಷೆಯಲ್ಲಿ ಹೇಳಿದ್ರೆ ಯಾರು ಸಸ್ಪೆಂಡ್ ಆಗಲ್ಲ. ಇನ್ ಸ್ವಲ್ಪ ಖಡಕ್ ಆಗಿ ಹೇಳ್ಬೇಕು, ಸಸ್ಪೆಂಡ್ ಮಾಡಬೇಕು. ಆಗ ಆ ಸ್ಥಾನಕ್ಕೆ, ತಮ್ಮ ಸ್ಥಾನಕ್ಕೆ ಗೌರವ ಬರ್ತತೆ, ಇಡೀ ಸದನಕ್ಕೆ ಒಂದು ಗೌರವ ಬರ್ತತೆ. ಐ ಶೋ ದ ರೆಕಾರ್ಡ್. 8 ತಿಂಗಳು ಆಫೀಸ್ಗೆ ಬಂದಿಲ್ಲ, 9 ತಿಂಗಳು ಆಫೀಸ್ಗೆ ಬಂದಿಲ್ಲ. ಗಾಲ್ಫ್ ಆಡಕ್ಕೆ ಟೈಮ್ ಇರ್ತತೆ, ಬೇರೆದಕ್ಕೆ ಟೈಮ್ ಇರ್ತತೆ. ಇಲ್ಲಿ ಬಂದು ಸದನಕ್ಕೆ ಉತ್ತರ ಕೊಡಕ್ಕಾಗಲ್ಲ ಅಂದ್ರೆ ಏನ್ಕಿರ್ಬೇಕು ನೀವೆಲ್ಲ? ಸಂಬಳ ಕೊಡಲ್ವಾ ನಿಮ್ಗೆ? IAS ಅಂದ್ರೆ ಏನು? ಸುರೇಶ್ ಕುಮಾರ್ ಹೇಳಿದ್ರು, ಏನೋ ಐ ಆಮ್ ಸಾರಿ ಅಂತೆ. ಐ ಅಂದ್ರೆ ಐ ಆಮ್ ಸಾರಿ, ಐ ಆಮ್ ಸಾರಿ. ವಿ ಸೇರಿಸ್ಬಿಡಿ, ಐ ಆಮ್ ವೆರಿ ಸಾರಿ ಆಗುತ್ತದೆ. ಇವತ್ತೇನ್ ಬೆಳವಣಿಗೆ ಆಗಿದೆ, ಇಟ್ ಈಸ್ ಎ ರೆಕಾರ್ಡ್. ಇಟ್ ಈಸ್ ಎ ರೆಕಾರ್ಡ್. ಅಷ್ಟು ಬುದ್ಧಿ ಕಲ್ತಿಲ್ಲ ಅಂದ್ರೆ ಪರಮೇಶ್ವರ್ ಅವರು ಹೇಳಿದಾರೆ ಸಸ್ಪೆಂಡ್ ಮಾಡ್ತೀನಿ 3 ಜನನ ಅಂತ ಆಗ್ಬೇಕು. ನಾವ್ ಯಾರು ಅಧಿಕಾರಿ ಅಂತ ಹೇಳಲ್ಲ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಕಡಿಮೆ ಅಂಕಗಳನ್ನು ತಗೊಂಡಿದ್ದಾರೆ ಫೇಲ್ ಮಾಡಿ. ಪ್ರಶ್ನೆಗಳಿಗೆ ಉತ್ತರ ಬರಲಿಲ್ಲ ಅನ್ನುವ ಕಾರಣಕ್ಕೆ ನೀವಿವತ್ತು ಸರ್ಕಾರಕ್ಕೆ ಬೇಸರವನ್ನು ವ್ಯಕ್ತಪಡಿಸಿ ಮುಂದೂಡಿರುವಂತದ್ದು ಬಹುಶಃ ಕರ್ನಾಟಕದ ವಿಧಾನಮಂಡಲದಲ್ಲಿ ಮೊದಲನೇ ಬಾರಿಗಿದೆ. ಇಲ್ಲಿಯ ತನಕ ಈ ರೀತಿ ಪೀಠ ನಡ್ಕೊಂಡಂತ ಉದಾಹರಣೆ ನನಗಂತೂ ಕೂಡ ಗೊತ್ತಿಲ್ಲ. ಹಿಂದೆ ರಮೇಶ್ ಕುಮಾರ್ ಅವರು ಬೇರೆ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪೀಠವನ್ನ ಬಿಟ್ಟು ಸ್ವಲ್ಪ ಬೇಸರ ಮಾಡಿಕೊಂಡಿದ್ದು ನಂಗೆ ಗೊತ್ತು. ಪ್ರಶ್ನೆಗೆ ಉತ್ತರ ಬರಲಿಲ್ಲ, ಸರ್ಕಾರದ ಉತ್ತರ ಬರುವ ತನಕ ನಾನು ಸದನ ನಡೆಸೋದಿಲ್ಲ ಅಂತ ಹೇಳಿ ನೀವು ಈ ರೀತಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ಸದನದ ಗೌರವವನ್ನು ಕಾಪಾಡಿದಿರಿ ಅಂತ ನಾನು ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಿನ್ನೆ ನೀವು ಸದನದ ಪೀಠದಲ್ಲಿ ಕೂತ್ಕೊಂಡು ನನ್ನ ನಮ್ರತೆಯ ದುರುಪಯೋಗವನ್ನು ಮಾಡ್ಕೋಬೇಡಿ ಅಂತನೂ ಕೂಡ ಸೂಕ್ಷ್ಮವಾಗಿ ಹೇಳಿದ್ರಿ. ಇಷ್ಟೆಲ್ಲ ಆದಾಗ್ಲೂ ಕೂಡ ಅಧಿಕಾರಿ ವರ್ಗವೂ ಕೂಡ ಎಚ್ಚೆತ್ತುಕೊಳ್ಳೋದಿಲ್ಲ, ಸರ್ಕಾರನೂ ಗಂಭೀರ ತೆಗೆದುಕೊಳ್ಳೋದಿಲ್ಲ ಅಂತಂದಾಗ ಸದಸ್ಯರು ಬಹಳ ನೋವಾಗುತ್ತೆ ಅನ್ನುವಂಥದ್ದನ್ನು ಕೂಡ ನೀವತ್ತು ಪುನರುಚ್ಚರಿಸಿದ್ರಿ. ನನ್ನ ವಿನಂತಿ ಏನು ಅಂತ ಕೇಳಿದ್ರೆ, ಸರ್ಕಾರಕ್ಕೆ ಗಂಭೀರತೆ ಇಲ್ಲದಿರಬಹುದು, ಅಧಿಕಾರಿ ವರ್ಗ ಅಸಹಾಯಕರಾಗಿರ್ಬೋದು, ಸದನ ಅಸಹಾಯಕರಾಗ್ಲಿಕ್ಕೆ ನೀವು ಬಿಡಬಾರದು. ಇವತ್ತು ಸರಿಯಾದಂತ ನಿರ್ಧಾರ ತೆಗೆದುಕೊಂಡಿದ್ದೀರಿ. ಸದನ ಅಸಹಾಯಕರಾಗಬಾರದು ಅನ್ನುವ ಕಾರಣಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀರಿ. ಇವತ್ತಿನ ಈ ನಿರ್ಧಾರ
ಒಂದು ಸಂವೇದನೆ ಇರುವಂತ ಸರ್ಕಾರ ಆಗಿದ್ರೆ ಎಚ್ಚೆತ್ತುಕೊಳ್ಬೇಕು ಇವರು. ಅಧಿಕಾರಿ ವರ್ಗವು ಕೂಡ ಎಚ್ಚೆತ್ತುಕೊಳ್ಬೇಕು. ಹಾಗಾಗಿ ನೀವು ತೆಗೆದುಕೊಂಡಂತ ನಿರ್ಧಾರ ಏನಿದೆ ಇದಕ್ಕೆ ಖಂಡಿತ ಇಡೀ ಸದನ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತೆ ಅಂತ ನಾನು ಅನ್ಕೊಳ್ತೇನೆ.